ನಮಸ್ಕಾರ ಎಲ್ರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿರ್ಮಲಾ ಸೀತಾರಾಮನ್ ಭಾರತೀಯ ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ, ಸಾರ್ವಜನಿಕ ಆಡಳಿತದಲ್ಲಿ ನಿಲ್ಲುವ ಪ್ರಮುಖ ಹೆಸರು. ಯಾವುದೋ ದೇಶದಲ್ಲಿ ಸಣ್ಣದೊಂದು ಕೆಲಸ ಮಾಡಿಕೊಂಡು ಇದ್ದವರು ಇವತ್ತು ಭಾರತಕ್ಕೆ ಬಂದು ಇಲ್ಲಿ BJP ಪಕ್ಷದಲ್ಲಿ ರಕ್ಷಣಾ ಖಾತೆ ಮತ್ತು ಹಣಕಾಸು ಖಾತೆಯ ಮಂತ್ರಿ ಆಗ್ತಾರೆ. ಮೊನ್ನೆ ನಡೆದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು 7ನೇ ಬಜೆಟ್. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ತಮಿಳುನಾಡು ಮೂಲದವರು. ರಾಜಕೀಯಕ್ಕೆ ಬಹಳ ತಡವಾಗಿ ಬಂದರೂ ಕೂಡ ಉನ್ನತ ಹುದ್ದೆಗಳನ್ನ ಬಹಳ ಬೇಗ ಗಳಿಸಿ ತಮ್ಮ ಕೆಪಾಸಿಟಿ ಏನು ಅಂತ ತೋರಿಸಿದವರು. ಇಲ್ಲಿ ತನಕ ರಕ್ಷಣಾ ಖಾತೆ, ಹಣಕಾಸು ಖಾತೆ, ಕಾರ್ಪೊರೇಟ್ ವ್ಯವಹಾರಗಳ ಖಾತೆ, ವಾಣಿಜ್ಯ ಮತ್ತು ಉದ್ಯಮ ಖಾತೆಗಳನ್ನ ಅವರು ನಿಭಾಯಿಸಿದ್ದಾರೆ. ಇಂದಿರಾ ಗಾಂಧಿ ನಂತರ ರಕ್ಷಣಾ ಖಾತೆ ನಿಭಾಯಿಸಿದಂಥ ಮೊದಲ ಮಹಿಳೆ ನಿರ್ಮಲಾ ಸೀತಾರಾಮನ್. 2019ರಲ್ಲಿ ಪಾಕಿಸ್ತಾನದ ಬಾಲ್ಕೋಟ್ ಮೇಲೆ ಭಾರತೀಯ ಸೇನೆ ವಾಯುದಾಳಿ ಮಾಡಿದಾಗ ರಕ್ಷಣಾ ಖಾತೆಯಲ್ಲಿ ಇದ್ದದ್ದು ಇದೇ ನಿರ್ಮಲಾ ಸೀತಾರಾಮನ್. 2019ರಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA 2ನೇ ಅವಧಿಗೆ ಸರ್ಕಾರ ರಚನೆ ಮಾಡುತ್ತೆ. ಆ ಟೈಮ್ನಲ್ಲಿ ಅರುಣ್ ಜೇಟ್ಲಿ ವಿಧಿವಶರಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ಖಾತೆ ನಿರ್ಮಲಾ ಸೀತಾರಾಮನ್ ಅವರ ಹೆಗಲಿಗೆ ಬೀಳುತ್ತೆ. 2019ರ ಜುಲೈ 5ರಂದು ನಿರ್ಮಲಾ ಸೀತಾರಾಮನ್ ತಮ್ಮ ಮೊದಲ ಬಜೆಟನ್ನು ಮಂಡಿಸ್ತಾರೆ. ಇನ್ನು ಮೋದಿಯ 3.0 ಸರ್ಕಾರದ ಮೊದಲ ಬಜೆಟ್ ಮಂಡಿಸಿರೋದು ಕೂಡ ಇದೇ ನಿರ್ಮಲಾ ಸೀತಾರಾಮನ್. ಸತತ 7ನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಮುರಿದು ಹೊಸ ಇತಿಹಾಸ ಬರೆದರು. ಹಾಗಾದರೆ ಒಂದು ಕಾಲದಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡುತ್ತಿದ್ದಂಥ ಸಾಮಾನ್ಯ ಯುವತಿ ಇವತ್ತು ಮೋದಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಹೇಗೆ? BBC ವರ್ಲ್ಡ್ ಸರ್ವಿಸ್ನಲ್ಲಿ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡುತ್ತಿದ್ದ ನಿರ್ಮಲಾ ಸೀತಾರಾಮನ್ ಅವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ನಿರ್ಮಲಾ ಸೀತಾರಾಮನ್ ಅವರ ಜೀವನ, ರಾಜಕೀಯ ಜೀವನ, ಅವರ ಆಸ್ತಿ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿರ್ಮಲಾ ಸೀತಾರಾಮನ್ ಅವರ ವೈಯಕ್ತಿಕ ಜೀವನ. ನಿರ್ಮಲಾ ಸೀತಾರಾಮನ್ ಅವರು ಆಗಸ್ಟ್ 18, 1959ರಂದು ಮದುರೈನಲ್ಲಿ ಸಾವಿತ್ರಿ ಮತ್ತು ನಾರಾಯಣ್ ಸೀತಾರಾಮನ್ ದಂಪತಿಗೆ ಜನಿಸಿದರು. ಸೀತಾರಾಮನ್ ಅವರ ತಂದೆ ತಿರುಚರಾಪಳ್ಳಿಯ ಮುಸುರಿಯಿಂದ ಬಂದವರು. ಇವರು ರೈಲ್ವೆ ಉದ್ಯೋಗಿ ಆಗಿದ್ದಂಥವರು. ಅವರ ತಾಯಿಯ ಕುಟುಂಬ ಏನಿದೆ ಅದು ತ್ರಿವೆಂಕಾಡು ಮತ್ತು ತಮಿಳುನಾಡಿನ ತಾಂಜಾವೂರು ಮತ್ತು ಸೆಲ್ವಂ ಜಿಲ್ಲೆಗೆ ಸೇರಿದಂಥವರು. ನಿರ್ಮಲಾ ಸೀತಾರಾಮನ್ ಅವರು ತಮಿಳು ಅಯ್ಯಂಗರ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥವರು. ನಿರ್ಮಲಾ ಸೀತಾರಾಮನ್ ತಮ್ಮ ಶಾಲಾ ಶಿಕ್ಷಣವನ್ನು ಮದ್ರಾಸ್ ಮತ್ತು ತಿರುಚರಾಪಳ್ಳಿಯಲ್ಲಿ ಮಾಡಿದರು. ಅದಾದಮೇಲೆ ತಿರುಚರಾಪಳ್ಳಿಯ ಸೀತಾಲಕ್ಷ್ಮಿ ರಾಮಸ್ವಾಮಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಮಾಡಿದರು. 1984ರಲ್ಲಿ ದೆಹಲಿಯ JNU ಅಂದರೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಿಂದ ತಮ್ಮ ಮಾಸ್ಟರ್ ಆಫ್ ಆರ್ಟ್ಸ್ ಮತ್ತು ಅರ್ಥಶಾಸ್ತ್ರದಲ್ಲಿ MPhil ಪದವಿಯನ್ನು ಮಾಡಿದರು. JNU ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಪತಿ ಪರಕಾಲ ಪ್ರಭಾಕರ್ ಅವ್ರನ್ನ ಮೀಟ್ ಮಾಡ್ತಾರೆ. ಅವರಿಬ್ಬರು ಕೂಡ ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳನ್ನ ಒಪ್ಕೊಂಡವರು. 1986ರಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಪರಕಾಲ ಪ್ರಭಾಕರ್ ಅವರು ಮದುವೆ ಆಗ್ತಾರೆ. ಅವರಿಗೆ ವಾಂಗ್ಮೈ ಎಂಬ ಮಗಳು ಕೂಡ ಇದ್ದಾರೆ. ಪರಕಾಲ ಪ್ರಭಾಕರ್ ಅವರು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಕೊಂಡಿದ್ರೆ ಸೀತಾರಾಮನ್ ಅವರು BJP ಅತ್ತ ವಾಲಿದ್ರು. ಆಕೆಯ ಪತಿ ಪರಕಾಲ ಪ್ರಭಾಕರ್ ಅವರು ಆಗಿನ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರಿಗೆ ಕಮ್ಯುನಿಕೇಷನ್ ಅಸಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ರಾಜಕೀಯ ಜೀವನ. 2006ರಲ್ಲಿ ನಿರ್ಮಲಾ ಸೀತಾರಾಮನ್ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾರೆ. ಅದಾದಮೇಲೆ 2010ರಲ್ಲಿ BJPಯ ರಾಷ್ಟ್ರೀಯ ವಕ್ತಾರರಾಗ್ತಾರೆ. 2014ರಲ್ಲಿ BJP ಚುನಾವಣೆಯಲ್ಲಿ ಗೆದ್ದ ನಂತರ ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕಿರಿಯ ಸಚಿವರಾಗಿ ನೇಮಕಗೊಳ್ತಾರೆ. ಜೂನ್ 2014ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆಂಧ್ರ ಪ್ರದೇಶದಿಂದ ರಾಜ್ಯಸಭಾ ಸಂಸದರಾಗಿ ಆಯ್ಕೆ ಆಗ್ತಾರೆ. ಮೇ 2016ರಲ್ಲಿ ಕರ್ನಾಟಕದಿಂದ ಸ್ಪರ್ಧೆ ಮಾಡಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ತಾರೆ. ಭಾರತದ ಮೊದಲ ಪೂರ್ವಾವಧಿಯ ರಕ್ಷಣಾ ಮಂತ್ರಿ. ಸೆಪ್ಟೆಂಬರ್ 3, 2017ರಂದು ನಿರ್ಮಲಾ ಸೀತಾರಾಮನ್ ಅವರನ್ನು ರಕ್ಷಣಾ ಸಚಿವರಾಗಿ ನೇಮಕ ಮಾಡಲಾಗುತ್ತೆ. ಇದು ಇಂದಿರಾ ಗಾಂಧಿ ನಂತರ ಈ ಹುದ್ದೆಯನ್ನು ಅಲಂಕರಿಸಿದ 2ನೇ ಮಹಿಳೆ. ಅದರ ಜೊತೆಗೆ ಪೂರ್ಣ ಅವಧಿಯಲ್ಲಿ ಈ ಕೆಲಸ ಮಾಡಿದಂಥ, ಈ ಕಾರ್ಯವನ್ನು ನಿರ್ವಹಿಸಿದಂಥ ಮೊದಲ ಮಹಿಳೆ. ಭಾರತದ ಮೊದಲ ಪೂರ್ಣಾವಧಿಯ ಹಣಕಾಸು ಮಂತ್ರಿ. ಮೇ 31, 2019ರಂದು ಸೀತಾರಾಮನ್ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗಿ ಕಚೇರಿಯನ್ನು ಸೇರಿಕೊಳ್ತಾರೆ. ಭಾರತದ ಮೊದಲ ಪೂರ್ಣ ಸಮಯದ ಮಹಿಳಾ ಹಣಕಾಸು ಸಚಿವರಾಗ್ತಾರೆ. ಜುಲೈ 5ರಂದು ಸೀತಾರಾಮನ್ ಸಂಸತ್ನಲ್ಲಿ ತಮ್ಮ ಮೊದಲ ಬಜೆಟನ್ನು ಮಂಡಿಸ್ತಾರೆ. ಫೆಬ್ರವರಿ 1, 2020ರಂದು ಅವರ ಕೇಂದ್ರ ಬಜೆಟ್ ಅಂದರೆ 2020-21ನೇ ಸಾಲಿನ ಬಜೆಟನ್ನು ಮಂಡಿಸ್ತಾರೆ. 1970-71ರ ಆರ್ಥಿಕ ವರ್ಷಕ್ಕೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ನಂತರ ಬಜೆಟ್ ಮಂಡಿಸಿದಂಥ 2ನೇ ಮಹಿಳೆ ಈ ನಿರ್ಮಲಾ ಸೀತಾರಾಮನ್ ಅವರು. ಸತತ 5 ಬಜೆಟ್ ಮಂಡಿಸಿದ ಯಶವಂತ್ ಸಿನ್ಹಾ, ಅರುಣ್ ಜೇಟ್ಲಿ, ಮನಮೋಹನ್ ಸಿಂಗ್ ಮತ್ತು P. ಚಿದಂಬರಂ ಅವರ ಹಿಂದಿನ ದಾಖಲೆಗಳನ್ನ ಮುರಿದು ಸೀತಾರಾಮನ್ ಅವರು ಮೊದಲ ಪೂರ್ಣಾವಧಿಯ ಮಹಿಳಾ ಹಣಕಾಸು ಸಚಿವರಾಗ್ತಾರೆ.
ನಿರ್ಮಲಾ ಸೀತಾರಾಮನ್ ರಾಜಕೀಯ ಬರುವ ಮೊದಲು ನಿರ್ಮಲಾ ಸೀತಾರಾಮನ್ ಅವರು ಹ್ಯಾಬಿಟೇಟ್ನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಿದ್ರು. ಹ್ಯಾಬಿಟೇಟ್ ಅಂದರೆ ಲಂಡನ್ನಲ್ಲಿರುವ ಈ ಮನೆಯನ್ನು ಅಲಂಕಾರ ಮಾಡುವಂಥ ಸಾಮಗ್ರಿಗಳನ್ನ ಮಾರಾಟ ಮಾಡುವಂಥ ಅಂಗಡಿ. ಅದಾದಮೇಲೆ ಅಗ್ರಿಕಲ್ಚರಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನಲ್ಲಿ ಅರ್ಥಶಾಸ್ತ್ರಜ್ಞರೇನಿರ್ತಾರೆ ಅವ್ರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ಮತ್ತು BBC ವರ್ಲ್ಡ್ ಸರ್ವಿಸ್ನಲ್ಲಿ ಹಿರಿಯ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾರೆ. ಅದಷ್ಟೇ ಅಲ್ಲದೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಕೂಡ ಆಗಿದ್ರು. ನಿರ್ಮಲಾ ಸೀತಾರಾಮನ್ ಅವರ ಸಂಬಳ, ನಿರ್ಮಲಾ ಸೀತಾರಾಮನ್ ಅವರ ಕೇಂದ್ರ ಸಚಿವರಾಗಿರೋದ್ರಿಂದ ಅವರ ವೇತನ ಕೂಡ ಜಾಸ್ತಿಯಾಗೇ ಇರುತ್ತೆ. ತಿಂಗಳಿಗೆ 4 ಲಕ್ಷ ರೂಪಾಯಿಯನ್ನು ಪಡಿತಾರೆ. ಅಂದರೆ ಒಂದು ವರ್ಷದಲ್ಲಿ 50 ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಇದರಲ್ಲಿ ಸಂಸದರ ವೇತನ, ದಿನಭತ್ಯೆ, ಸಂಸದರ ಭತ್ಯೆಗಳು, ಸಾರಿಗೆ, ಫೋನು, ಪ್ರವಾಸ, ವಾಸ್ತವ್ಯ ಎಲ್ಲದೂ ಕೂಡ ಸೇರಿರುತ್ತೆ. ಅವರು ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ವಾಸ್ತವ್ಯಕ್ಕೆ ಮನೆ ಬಾಡಿಗೆ, ಕಾರು, ವಿಮಾನ ಸಹಿತ ಯಾವುದೇ ಸಾರಿಗೆಯಲ್ಲಿ ಸಂಚರಿಸಲು ಸೌಲಭ್ಯ ಕೂಡ ಇರುತ್ತೆ. ಕೇಂದ್ರ ಅಥವಾ ರಾಜ್ಯದಲ್ಲಿ ಯಾವುದೇ ಸಚಿವರಾಗಲು ಇಂತಿಷ್ಟು ವರ್ಷದ ಮಿತಿ ಇರೋದಿಲ್ಲ. ಅವರದ್ದೇ ಪಕ್ಷದ ಸರ್ಕಾರ ಇಲ್ಲವೇ ಬೆಂಬಲ ಇರುವ ಸರ್ಕಾರ ಇದ್ದಾಗ ಸಚಿವರಾಗಲು ಅವಕಾಶ ಇರುತ್ತೆ. ಒಂದು ಸರ್ಕಾರದ ಅವಧಿ 5 ವರ್ಷ ಆದ್ರೂ ಮತ್ತೆ ಅಧಿಕಾರಕ್ಕೆ ಬಂದರೆ ಅದೇ ಖಾತೆಯೊಂದಿಗೆ ಮುಂದುವರಿಯಲು ಅವಕಾಶ ಇರುತ್ತೆ. ಕೆಲವೊಮ್ಮೆ ಅವಧಿಗೂ ಮುನ್ನ ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಬಿಜೆಪಿ 2014 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಹಾಯಕ ಸಚಿವರಾಗ್ತಾರೆ. ಅನಂತರ ಬಡ್ತಿ ಪಡೆದು ಕೇಂದ್ರದಲ್ಲಿ ಇಂದಿರಾ ಗಾಂಧಿ ನಂತರ 2ನೇ ಮಹಿಳಾ ರಕ್ಷಣಾ ಮಂತ್ರಿ ಕೂಡ ಆಗ್ತಾರೆ. ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವರಾಗಿಯೂ ಕೆಲಸ ಮಾಡ್ತಾರೆ. 5 ವರ್ಷದಲ್ಲಿ ಸಿಕ್ಕ ಅವಕಾಶವನ್ನು ಉಪಯೋಗ ಪಡೆದ ಅವರಿಗೆ ಹಣಕಾಸು ಖಾತೆಯನ್ನು ಕೊಡ್ತಾರೆ. ಕೋವಿಡ್ ಸಂಕಷ್ಟಗಳ ನಡುವೆಯೂ ಹಣಕಾಸು ನಿರ್ವಹಣೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಶಸ್ವಿ ಆಗ್ತಾರೆ. ಸಾಕಷ್ಟು ಆರೋಪಗಳ ನಡುವೆಯೂ ಧೃತಿಗೆಡದೆ ತಮಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರೋದು ಅವರ ನಾಯಕತ್ವ ಗುಣವನ್ನು ಎತ್ತಿ ತೋರಿಸುತ್ತೆ. ನಿರ್ಮಲಾ ಸೀತಾರಾಮನ್ ಅವರಿಗೆ JNU 2019ರಲ್ಲಿ ಗೌರವಾನ್ವಿತ ಹಳೆ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಫೋರ್ಬ್ಸ್ ಮ್ಯಾಗಝೀನಲ್ಲಿ 2019ರಲ್ಲಿ ವಿಶ್ವದ 34ನೇ ಅತ್ಯಂತ ಶಕ್ತಿಶಾಲಿ ಮಹಿಳೆ ಅಂತ ಸ್ಥಾನವೂ ಕೂಡ ಸಿಗುತ್ತೆ. ಪ್ರಧಾನಿ ಮೋದಿ ನಂಬಿಕೆಯಿಂದ 10 ವರ್ಷದಲ್ಲಿ ಗಟ್ಟಿಯಾಗಿ ಬೆಳೆದ ನಿರ್ಮಲಾ ಸೀತಾರಾಮನ್ ಅವರಿಗೆ ಅದೃಷ್ಟ ಕುಲಾಯಿಸಿದರೆ ಪ್ರಧಾನಿ ಹುದ್ದೆಯೂ ಕೂಡ ಸಿಗ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.